ಹಾಯ್ ಎಲ್ಲೋ ಹೇಗಿದ್ದೀರಿ ಎಲ್ಲರೂ. ಇವತ್ತು ಸಿಂಪಲ್ ಆಗಿರೋ ಒಂದು ಸ್ನ್ಯಾಕ್ ರೆಸಿಪಿ ಮಾಡೋಣ ಬನ್ನಿ. ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ, ಬಿಳಿ ಎಳ್ಳು, ಸಕ್ಕರೆ, ಸೋಂಪು, ತೆಂಗಿನಕಾಯಿ ಚೂರು, ಬೆಲ್ಲ, ರವೆ, ಗೋಧಿ ಹಿಟ್ಟು. ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ನೀರು ಹಾಕ್ಬಿಟ್ಟು. ಒಂದು ಸ್ವಲ್ಪ ನೀರು ಹಾಕಿ ಈಗ ಕಲಿಸ್ಕೊಳ್ಳೋಣ ಬನ್ನಿ. ಗೋಧಿ ಹಿಟ್ಟು ಹಾಕಿದ್ದೀನಿ ಮೊದಲಿಗೆ. ಈಗ ರವೆ ಹಾಕ್ತಾಯಿದ್ದೀನಿ ನೋಡಿ. ರವೆ ಮತ್ತು ಇದು ತೆಂಗಿನಕಾಯಿ ಚೂರು ಮಾಡಿ ತುಂಬ ಚಿಕ್ಕದಾಗಿ ಚೂರು ಮಾಡಬೇಕಿದು. ಒಣಕೊಬ್ಬರಿ ಇದ್ದರೂ ನನ್ನ ಹತ್ರ ಒಣಕೊಬ್ಬರಿ ಇಲ್ಲ ಅಂತ ತೆಂಗಿನಕಾಯಿ ಚೂರೇ ತುಂಬ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಿಸಿ ಮಾಡಿದ್ದೀನಿ. ಈಗ ಕಡಲೆ ಬೀಜ ಹುರಿದು ಚಿಪ್ಪೆ ತೆಗೆದಿಟ್ಕೊಂಡಿರೋವಂಥ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಮತ್ತು ಈಗ ಸೋಂಪು ಆಪ್ಷನ್, ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಅರ್ಧ ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. ಇಲ್ಲಿ ಅರ್ಧ ಕಪ್ಪು ಅಂದರೆ ಜಾಮೂನ್ ಕಪ್ಪಲ್ಲಿ ಅರ್ಧ ಕಪ್ಪು. ತುಪ್ಪನೂ ಅಷ್ಟೇ ಜಾಮೂನ್ ಕಪ್ಪಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ಈಗ ನೋಡಿರಿ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿ ಅಷ್ಟನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ತುಂಬ ಹೆಲ್ದಿ ಫುಡ್ಡು ಇರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆಯಿಂದ ತರೋದು ಅವ್ರು ಎಷ್ಟು ದಿವಸ ಆಗಿರುತ್ತೋ ಏನೇನು ಹಾಕಿರ್ತಾರೋ ಅನ್ನೋ ಒಂದು ಫೀಲಿಂಗು ಈಗಿನ ಹೆಲ್ತಿಯಲ್ಲಿ ನೋಡಿಕೊಂಡ್ರೆ. ಹಾಗಾಗಿ ಮನೆಯಲ್ಲೇ ಈ ಥರ ಮಾಡೋದ್ರಿಂದ ತುಂಬ ಖುಷಿನೂ ಅನಿಸುತ್ತೆ. ನೋಡಿರಿ ಬೆಲ್ಲ ಕರಗಿಸಿ ಸೋಸ್ಕೊಂಡಿದೆ. ಅದನ್ನು ಈಗ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಿದು. ತುಂಬ ಚೆನ್ನಾಗೇ ಬರುತ್ತೆ. ನೋಡಿರಿ ಈ ಥರ ಕಲಿಸ್ಕೊಂಡಿದ್ದೀನಿ ಫೈನಲಾಗಿ ನಾನು. ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಿ ಅದೇ ಥರನೇ. ಇದು ನೆನೆಯೋದೇನು ಬೇಕಾಗಲ್ಲ. ಸ್ವಲ್ಪ ಹೊತ್ತು ಆಗಿಂದ ಹಾಗೆ ಹಂಗೆ ಮಾಡ್ಕೊಬೋದು. ಸ್ವಲ್ಪ ಸ್ವಲ್ಪ ಈ ಥರ ನಾನು ಚಪಾತಿ ಹಿಟ್ಟು ಯಾವ ಥರ ತೊಗೊತೀವಿ ಆ ಥರ ಉಂಡೆ ಮಾಡಿ ನೋಡಿ ಈ ಥರ ಅಂಗೈಯಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ. ಪ್ರೆಸ್ ಮಾಡಿ ಸ್ಪೂನಲ್ಲಿ ಈ ಥರ ಡಾಟ್ ಹಾಕೋಣ. ಒಂದೆರಡು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ ಅಂದ್ಕೊಂಡು ಅಂತ ಈ ಥರ ಡಾಟ್ ಹಾಕ್ಕೊತಾ ಇದ್ದೀನಿ. ನೋಡಿರಿ ಎಲ್ಲ ಈ ಥರ ಮಾಡಿಟ್ಕೊಳ್ಳೋಣ. ಒಂದು ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮೃದುವಾಗಿ ಬಿಸ್ಕೆಟು. ನೋಡಿ ಎಲ್ಲನೂ ಈ ಥರ ನಾನು ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಎಲ್ಲನೂ ಸ್ಪೂನಲ್ಲೆಲ್ಲ ಈ ಥರ ಡಾಟ್ ಹಾಕ್ಕೊತಾ ಇದ್ದೀನಿ ಎಲ್ಲನೂ. ನೀವು ಶೇಪು ಯಾವ ಥರ ಬೇಕಾದ್ರೆ ಆ ಥರ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಬೋದು ನೀವು. ನಾನು ಈ ಥರ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೋಡಿರಿ ಆಯಿಲ್ ಬಿಸಿಯಾಗಿದೆ. ನಾನು ಆ ಥರ ಉಂಡೆ ಮಾಡೋದು ಮುಂಚೆ ಆಯಿಲ್ ಬಿಸಿಯಾಗಿದೆ. ಒಂದೊಂದಾಗಿ ಆಯಿಲಲ್ಲಿ ಹಾಕ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ತುಂಬ ಚೆನ್ನಾಗಿ ಬಂದಿದೆ ಬಿಸ್ಕೆಟ್ ಮಾತ್ರ. ನೋಡಿ ಒಂದೊಂದಾಗಿಯೇ ಹಾಕ್ಕೊತಾ ಇದ್ದೀನಿ ಎಲ್ಲನೂ. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನೋಡಿ ನಿಧಾನಕ್ಕೆ ತಿರುಗಿಸ್ತಾ ಇರಬೇಕು. ನೋಡಿ ಲಾಸ್ಟ್ಗೆ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸರಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಖುಷಿ ಪಡ್ತಾರೆ. ಹೊರಗಡೆಯಿಂದ ತಂದು ಕೊಡೋ ಅಷ್ಟು ಇದು ಇರಲ್ಲ. ಫೈನಲಿ ಈ ಥರ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ. ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಅಷ್ಟು ಸ್ಮೂತಾಗಿದೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾಯಿದ್ದಾರೆ ಬಿಡ್ರಿ ಬಿಸ್ಕೆಟ್ನ. ನೋಡಿರಿ ಎಲ್ಲ ರೆಡಿ ಆಗ್ಬಿಡ್ತು. ಲಾಸ್ಟಿಗೆ ಫೈನಲಿ ಬಿಸ್ಕೆಟ್ ರೆಡಿ. ಬಿಸ್ಕೆಟ್ ತುಂಬಾ ಚೆನ್ನಾಗಿದೆ ನೋಡಿರಿ. ಸೇಮ್ ಬಿಸ್ಕೆಟ್ ಥರನೇ ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳು ತುಂಬ ಖುಷಿಪಟ್ಟು ತಿಂದರು. ಫೈನಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ.